ಲೋಕಸಭಾ ಚುನಾವಣೆಗೆ ಯಾರು ಕಣಕ್ಕಿಳಿತಾರೆ ಅಂತೇಳಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗಿದೆ. ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು. ಆ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಈಗ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸದ್ದು ಮಾಡುತ್ತೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ದಳಪತಿಗಳ ಜೊತೆ ಸ್ವಾಭಿಮಾನಿ ಸೊಸೆ ಕೈ ಜೋಡಿಸ್ತಾರ. ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧಿಸೋದಿಲ್ಲ ಅಂತೇಳಿ ಸುಮಲತಾ ಅವರು ಪಟ್ಟು ಹಿಡಿದು ಕೂತಾಗಿದೆ. ಸೋತ ಜಾಗದಲ್ಲೇ ಗೆದ್ದು ಬೀಗೋದಕ್ಕೆ ದಳಪತಿ ಕೂಡ ತೆರೆಮರೆಯಲ್ಲಿ ತಯಾರಿಯನ್ನು ನಡೆಸ್ತಿದ್ದಾರೆ. ಆ ಮೂಲಕ ಸಕ್ಕರೆ ನಾಡಲ್ಲಿ ಸ್ವಾಭಿಮಾನಿ ವರ್ಸಸ್ ದಳಪತಿ ಕದನ ಮತ್ತೊಮ್ಮೆ ತಾರಕಕ್ಕೇರುತ್ತೆ. ಮೈತ್ರಿ ರಾಜಕಾರಣ ತಂತ್ರಕ್ಕೆ ಕಾಂಗ್ರೆಸ್ನ ಪ್ರತಿತಂತ್ರವೇನು ಅನ್ನೋದೇ ಈಗ ಬಹಳ ಕುತೂಹಲ ಇರುವಂಥದ್ದು. ಒಂದು ಕಡೆ ಚಲುವರಾಯಸ್ವಾಮಿಯವರು ಹೇಳಿದರು ರಿಪಬ್ಲಿಕನ್ನಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕುಟುಂಬಸ್ಥರಿಗೆ ಯಾರಿಗೆ ಒಂದು ಟಿಕೆಟ್ ಕೊಟ್ಟರು ಕೂಡ ನಾನು ಗೆಲ್ಸ್ಕೊಂಬರ್ತೀನಿ ಅಂತೇಳಿ. ಆದರೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ? ರಮ್ಯಾ ಅವ್ರು ಏನಾದರೂ ಆಪ್ಷನಲ್ಲಿ ಇಟ್ಕೊಂಡಿದ್ದಾರಾ ಗೊತ್ತಿಲ್ಲ. ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೂಡ ಏನನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಕ್ಲಿಯರ್ ಆಗಿದೆ, ಯಾರಿಗೋ ಒಬ್ಬರು ಟಿಕೆಟ್ ಕೊಡುತ್ತೆ. ಆದರೆ ಮಂಡ್ಯದಲ್ಲಿ JDSಗ ಟಿಕೆಟ್, BJPಗ ಟಿಕೆಟ್, ಮೈತ್ರಿ ಅಭ್ಯರ್ಥಿ ನಿಂತ್ಕೋತಾರೆ. ಆದರೆ ಯಾರು ಅನ್ನೋದೇ ಬಹಳ ಕುತೂಹಲ ಇರುವಂಥದ್ದು. ನೋಡಿ, ಮೈತ್ರಿ ಬಣದ ಆಕಾಂಕ್ಷಿಗಳು ಯಾರು ಅಂತ ನಾವು ನೋಡ್ಕೊಂಬರೋಣ. ಸುಮಲತಾ ಅಂಬರೀಷ್ ಅವರು BJP ಬೆಂಬಲಿತ, HD ಕುಮಾರಸ್ವಾಮಿ ಅವರು JDS, CS ಪುಟ್ಟರಾಜು JDS, ನಿಖಿಲ್ ಕುಮಾರಸ್ವಾಮಿ JDS, 4 ಜನ ಇದ್ದಾರೆ. ಮಂಡ್ಯದಲ್ಲಿ ಮಾಜಿ ಶಾಸಕರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಒಂದು ಕುಮಾರಸ್ವಾಮಿ ಅವರು ಬಂದು ನಿಂತ್ಕೊಳ್ಳಿ, ಇಲ್ಲ ದೇವೇಗೌಡರು ಬರಲಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿ ಅಂತೇಳಿ. ಮೂವರಲ್ಲಿ ಯಾರು ಹೋಗ್ತಾರೆ ಅನ್ನೋದು. ಅಥವಾ ಸುಮಲತಾ ಅಂಬರೀಷ್ ಅವ್ರನ್ನ BJP ಅವರು ಅವರೇ ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡೋಣ ಅಂತೇಳಿ ಏನಾದರೂ ಮಾಡಿದ್ರೆ ಇದಕ್ಕೆ ದಳಪತಿಗಳು ಒಪ್ಕೊಳ್ತಾರ? ಕಾದ್ ನೋಡಬೇಕು. ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ದೆಹಲಿ ಮಟ್ಟದಲ್ಲೂ ಕೂಡ ಸದ್ದು ಮಾಡುತ್ತೆ ಮಂಡ್ಯ ಅನ್ನೋದು ಯಾವುದೇ ಅನುಮಾನ ಬೇಡ. ಕಳೆದ ಬಾರಿ ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗ ಆಗಿತ್ತು. ಸುಮಲತಾ ಅವರ ವಿರುದ್ಧ ಸೋಲು ಕಂಡಿದ್ದಂತಹ ದಳಪತಿ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲ ಚುನಾವಣೆ ಅಲ್ಲೂ ಸೋತರು, ರಾಮನಗರದಲ್ಲೂ ಕೂಡ ಸೋತರು. 3ನೇ ಬಾರಿ ಪರೀಕ್ಷೆಗೆ ಧುಮುಕ್ತಾರ ಗೊತ್ತಿಲ್ಲ. ಕುತೂಹಲ ಅಂತೂ ಇದೆ. ಆಲ್ರೆಡಿ ಹೇಳೋರೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ. ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಯಾರಿಗೆ ಅನೌನ್ಸ್ ಮಾಡ್ತಾರೆ ಪಕ್ಷದ ಕಾರ್ಯಕರ್ತರು ನಾಯಕರನ್ನ ಕೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸಾಕಷ್ಟು ವೈಮನಸ್ಸಿದೆ. ಇದೆಲ್ಲವನ್ನ ಕೂಡ ಮೆಟ್ಟಿ ಯಾರು ಅಭ್ಯರ್ಥಿ ಆಗ್ತಾರೆ, ಮೈತ್ರಿ ಅಭ್ಯರ್ಥಿ ಅನ್ನೋದೇ ಬಹಳ ಕುತೂಹಲ.